ನಾವು ಯಾವ ಪಕ್ಷದವರು ಅಲ್ಲ, ಅದಕ್ಕೆ ನಾನು ಯಾವ ಪಕ್ಷದವನು ಅಲ್ಲ. ನಾನು ತಮ್ಮನ್ನು ತಾವು ಮಾರ್ಕೊಳ್ಳೋದು ನೋಡಿದ್ದೆ, ಆದರೆ ದೇಶ ಮಾರೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವತ್ತು ಮಾಧ್ಯಮ ಮತ್ತು ನಾವು ನೋಡಿ, ಮಾಧ್ಯಮಗಳಾಗಲಿ ಅಥವಾ ನಾವು ಪ್ರಜೆಗಳಾಗಲಿ ನಾವು ಯಾವ ಪಕ್ಷದವರು ಅಲ್ಲ, ಅದಕ್ಕೆ ನಾನು ಯಾವ ಪಕ್ಷದವನು ಅಲ್ಲ. ನಾವು ಜನ, ದೇಶ ಅಂದರೆ ಜನ ಮತ್ತು ಮಾಧ್ಯಮಗಳು, ನಾವು ನಿರಂತರ ವಿರೋಧ ಪಕ್ಷ ಅಲ್ವೇ? ಹಾಗಿದ್ದಾಗ ಮಾತ್ರ ದೇಶ ಚೆನ್ನಾಗಿರೋದು. ಪಕ್ಷದವರೇನಿದೆ, ದೇಶದಲ್ಲಿ ಒಂದು 100 ಪಕ್ಷಗಳಿರುತ್ತವೆ, ಅದಕ್ಕೆ ಕಾರ್ಯಕರ್ತರು ಇರ್ತಾರೆ. 5 ವರ್ಷಕ್ಕೊಂದ್ಸಲ ಬಂದು ಹೋಗೋರು, ಅಂದರೆ ನಾವೇ ಹತ್ಸಿ ಇಳಿಸೋರು. ಅವರು 5 years ಒನ್ಸ್, ನಾವು ಪರ್ಮನೆಂಟ್ ಅಲ್ವೇ? ನಾವೆಲ್ಲವೇ ಪರ್ಮನೆಂಟ್. ಆದರೆ ಈ ದೇಶ ಯಾಕಾಗಿದೆ? ಇವತ್ತು ಮಹಾಪ್ರಭುಗಳು ಓಡಾಡ್ತಾ ಇದ್ದಾರೆ ದೇಶದಲ್ಲಿ. ಅವ್ರನ್ನ ಯಾಕೆ ಮಹಾಪ್ರಭು ಅಂತ ಕರಿತೀನಿ ಅಂದರೆ, ಹೆಸರು ಕರೆದು ಅವ್ರಿಗೆ ಬೇಜಾರಾಗುತ್ತಂತೆ. ಸರಿನಪ್ಪ, ಮಹಾಪ್ರಭು ಅಂತ ಕರಿತೀನಿ. ಈಗ ನನಗೂ ಆ ಹೆಸರು ಕೇಳಿದ್ರೆ ಕೆಟ್ಟ ಮಾತು ಹೇಳ್ದಂಗೆ ಇರುತ್ತೆ. ಅದಕ್ಕೆ ನಾನು ಮಹಾಪ್ರಭುಗಳೇ ಇಲ್ಲಿ ಮೊದಲು ನಾವು ಈ ವ್ಯವಸ್ಥೆಗೆ, ನಾವು ಪಡುತ್ತಿರುವ ಕಷ್ಟಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ ಮೊದಲು ನಾವೇ ಕಾರಣ. ಅದಕ್ಕೆ ನಾನು ಊರು ಸುತ್ತಾ ಇರೋದು. ಕೇರಳ ಹೋದೆ, ತಮಿಳುನಾಡು ಹೋದೆ, ಕರ್ನಾಟಕ ಆಯಿತು. ಸಾಹೇಬ್ ಇವತ್ತು ಹೊರಟರು, ನಾಳೆ ದಾವಣಗೆರೆ ಮುಗಿಸ್ಕೊಂಡು ನಾನು ಹೊರಡ್ತೀನಿ ಆಂಧ್ರ ಪ್ರದೇಶಗೆ, ತೆಲಂಗಾಣಗೆ, ಆಮೇಲೆ ಕೋಲ್ಕತ್ತಾ, ಆಮೇಲೆ ಡೆಲ್ಲಿ. ಈ ಮಹಾಪ್ರಭು ಎಲ್ಲೋದು ಅಡಿಸ್ಕೊಂಡು ಹೋಗ್ತೀನಿ ನಾನು. ಅವ್ರು ಒಂದು ಭಾಷೆ, ಒಂದು ಧರ್ಮ, ಒಂದು ಜಾತಿ ಅಂತಾರಲ್ಲ, ಅವ್ರು ಒಂದೇ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ 7 ಭಾಷೆಯಲ್ಲಿ ಮಾತಾಡ್ತಾರೆ. ನೋಡಿ, ಸಂವಿಧಾನ ನಮಗೆ ಸಿಕ್ಕಿರೋದು ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ದೇಶ. ನಮಗೆ ಪ್ರತಿನಿಧಿಗಳು ಬೇಕು. ನಮ್ಮ ಕೆಲಸ ಇದೆ, ನಮ್ಮ ದುಡ್ಡು ಸ್ವಲ್ಪ ನೋಡ್ಕೊಂಡು ದೇಶ ನಡೆಸರಪ್ಪ ಅಂತ ನಾವು ಗೆಲ್ಲಿಸ್ತೀವಿ. ಆದರೆ ನೋಡಿ, ರಾಜಕಾರಣದ ಪರಿಭಾಷೆ ಹೇಗೆ ಬದಲಾಗಿದೆ ಅಂದರೆ, ಗೆದ್ದು ಪಕ್ಷದವರೆಲ್ಲ ನಮ್ಮ ಆಳ್ವಿಕೆಯಲ್ಲಿ ಅಂತಾರೆ. ನೀನು ಯಾವುದನ್ನೇ ನನಗೆ ನಾಯಕನೇ ಆಳಕ್ಕೆ ನಿಮ್ಮ ಮನೆಯಿಂದ ಸೋಕ್ ತಗೊಂಡ್ಬಿಟ್ಟಿದ್ದೀರಾ, ನಮ್ಮ ಆಡಳಿತದಲ್ಲಿ ಅಂತ ಹೇಳಿ ಜಬ್ ಹಮ್ ಗವರ್ನ್ ಕರ್ತೆ ಥೇ ಅಂತ ಹೇಳೋದು. ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಸೊ ಈಗ ಈ ಮಹಾಪ್ರಭುಗಳು ಆಳ್ವಿಕೆ ನಡೆಸ್ತಾ ಇದ್ದಾರೆ, ಓಡಾಡ್ತಿದ್ದಾರೆ ಮಹಾಪ್ರಭುಗಳು. ಇತ್ತೀಚೆಗೆ ನಾನು ವಾಡಿ ಅನ್ನೋ ಒಂದು ಊರಿಗೆ ಹೋಗಿದ್ದೆ. ಇಲ್ಲಿ ಬರ್ತಾ ಅಲ್ಲಿ ಅಂಬೇಡ್ಕರ್ ಅವರು ಸ್ಪರ್ಶ ಮಾಡಿದ ಭೀಮ ಸ್ಪರ್ಶದ ನೆಲ ಬಹಳ ಅದ್ಭುತವಾಗಿತ್ತು. ಅಲ್ಲಿ ಒಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಒಂದು ಗಾಡಿ ಮೇಲೆ ನಾನು ನಿಲ್ಲಿಸ್ಕೊಂಡು ಒಂದು ಚಿಕ್ಕ ಮೆರವಣಿಗೆ ಹೊರಟು ಜನರೆಲ್ಲ ಕೈ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಒಂದಿಬ್ಬರು ನಾಯಕರು, ಸರ್ ಎಲ್ಲರೂ ಏನು ಸರ್ ಅಷ್ಟೊಂದು ಮುಟ್ಕೊಳ್ತೀವಿ, ಏನಾದ್ರು? ಇಲ್ಲ ನಾನು ಸ್ಪರ್ಶ ಮಾಡಬೇಕು. ಆ ಸ್ಪರ್ಶ ಮಾಡ್ತಿದ್ರೆ ಅಲ್ಲೆಲ್ಲೋ ಕನ್ನಡ ಕೆಲಸ ಮಾಡೋನು ಬಂದರು. ಅವನ ಕೈ ಹೊರಟಾಗಿತ್ತು, ಹೂ ಮಾರೋ ಹೆಂಗಸಿತ್ತು, ಹೊರಟ ಥರ ಇತ್ತು. ಅದು ನನ್ನ ದೇಶ ಇತ್ತು, ನನ್ನ ದೇಶದ ಸ್ಪರ್ಶ ಇತ್ತು ಅವರಿಗೆ. ಆಗ ಯೋಚನೆ ಮಾಡಿದ್ರೆ ಈ ಮಹಾಪ್ರಭುಗಳು ಹೆಂಗೆ ಓಡಾಡ್ತಾರೆ, ಬರೀ ಟಾಟಾ ಮಾಡ್ಕೊಂಡು ಅಂದರೆ ಹಿಟ್ಲರಿಂದ ಮಹಾರಾಜರ ಕಾಲದ ಇದ್ದ ಹಾಗೆ ಒಂದು ಪುಷ್ಪಕ ವಿಮಾನದಲ್ಲಿ ಬರ್ತಾರೆ, ಒಂದು ರಥದಲ್ಲಿ ಕೂತ್ಕೋತಾರೆ, ಅವ್ರ ಮೇಲೆ ಹೂವೆಲ್ಲ ಎರಚ್ತಾರೆ, ಹಿಂಗೆ ಟಾಟಾ ಮಾಡ್ತಾ ಹೋಗ್ತಾ ಇರ್ತಾರೆ. ಜನ ಬೇರೆ ಆ ಕಡೆ ಇರ್ತಾರೆ. ಅಲ್ಲಿಗೆ ತಂದಿದ್ದಾರೆ ಈ ದೇಶ. ನಾವು ಈ ಚುನಾವಣೆಯಲ್ಲಿ ಈ 10 ವರ್ಷಗಳಿಂದ ನಡೆದದ್ದೇನು ಅಂತ ನೋಡಬೇಕಾದ್ರೆ ನಾವು ಈ ಇಮೇಜನ್ನು ನೋಡಬೇಕು. ಯಾವುದರ ಚುನಾವಣೆ ಇದು? ನಮ್ಮ ದೇಶದ ಪಾರ್ಲಿಮೆಂಟ್ಗೆ ನಡೆಯುವ ಚುನಾವಣೆ. ಆ ಚುನಾವಣೆಯಲ್ಲಿ ಎಷ್ಟು ಜನರನ್ನ ಇಡೀ ಭಾರತ ದೇಶ ಗೆಲ್ಲಿಸುತ್ತೆ? ಒಂದು 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು, MP ಗಳನ್ನು ಗೆಲ್ಲಿಸುತ್ತೆ. ಆ ಪ್ರತಿನಿಧಿಗಳು ಯಾಕೆ ನಮಗೆ? ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ನಮ್ಮ ನಿಯೋಜಕ ವರ್ಗದಲ್ಲಿ ನಮ್ಮ ಮಾತನ್ನ, ನಮ್ಮ ಕಷ್ಟವನ್ನ, ನಮ್ಮ ಕನಸುಗಳನ್ನ, ನಮ್ಮ ಆಶಯಗಳನ್ನ ಪ್ರತಿನಿಧಿಸುವ ಒಬ್ಬ ಪ್ರತಿನಿಧಿಯನ್ನು ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.